ಆತ್ಮೀಯರೇ, ಇವತ್ತಿನ ಆಟಿಯ ಅಡುಗೆ ಕಾರ್ಯಕ್ರಮದಲ್ಲಿ ನಾವು ಪತ್ರೊಡೆ ಅಥವಾ ಪತ್ರೊಡೆಯನ್ನು ತಯಾರಿಸಿದ್ದೇವೆ. ಸಾಮಾನ್ಯವಾಗಿ ಆಟಿ ಅಡುಗೆಯ ಬಹುಪಾಲು ಕೆಲಸವನ್ನು ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಗಳೇ ಮಾಡುತ್ತಾರೆ. ಆದರೆ ಪತ್ರೊಡೆಯ ತಯಾರಿಕೆಯಲ್ಲಿ ಅಡುಗೆ ಸಿಬ್ಬಂದಿಗಳ ಜೊತೆಗೆ ನಮ್ಮ ಶಿಕ್ಷಕ ವೃಂದವು ತಮ್ಮ ಬಿಡುವಿನ ಸಮಯದಲ್ಲಿ ಕೈಜೋಡಿಸಿದ್ದಾರೆ. ಇವತ್ತಿನ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಬಂಟ್ವಾಳ ತಾಲೂಕಿನ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ಪ್ರತಿಮಾ ವೈ.ವಿ. ನಮ್ಮ ಕಾರ್ಯಕ್ರಮವನ್ನು ಬಹಳಷ್ಟು ವರ್ಷಗಳಿಂದ ಗಮನಿಸಿದ ಪ್ರತಿಮಾ ಮೇಡಮ್ ಅವರು ತಮ್ಮ ಅನೇಕ ಕೆಲಸದ ಒತ್ತಡಗಳ ನಡುವೆಯೂ ನಮ್ಮೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಮಳೆಗಾಲದ ಈ ಸಂದರ್ಭದಲ್ಲಿ ನಾವೊಂದು ತುಳುನಾಡಿನ ಒಂದು ಆಚರಣೆ ಇದೆ, ಆಟಿ, ಇದರ ಬಗ್ಗೆ ನಾವು ಮಾಡ್ತೇವೆ. ಶಾಲೆಗಳಲ್ಲಿ, ಹೊರಗಿನ ಒಂದು ಸಂಘ ಸಂಸ್ಥೆಗಳಲ್ಲಿ ಮಾಡ್ತೇವೆ. ಅದೇ ರೀತಿಯ ಒಂದು ಆಚರಣೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅನುದಾನಿತ ಭಾರತ ಪ್ರೌಢಶಾಲೆ, ಇಲ್ಲಿ ಮುಖ್ಯ ಶಿಕ್ಷಕರ, ಸಹ ಶಿಕ್ಷಕರ ಹಾಗೂ ವಿಶೇಷವಾಗಿ ವಿಜ್ಞಾನ ಶಿಕ್ಷಕಿಯಾದಂಥ ಶ್ರೀಮತಿ ಪ್ರಜ್ಞಾ ಇವರ ನೇತೃತ್ವದಲ್ಲಿ ನಡೀತಾ ಇದೆ. ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಏನು ನಮ್ಮ ತುಳುನಾಡಿನ ವಿವಿಧ ಸಂಸ್ಕೃತಿಗಳು ಹಾಗೂ ಮಳೆಗಾಲದಲ್ಲಿ ನಾವು ಯಾವ ರೀತಿಯ ಎಚ್ಚರಿಕೆಗಳನ್ನು ತಗೊಳ್ಬೇಕು, ಹಾಗೆ ನಮ್ಮಲ್ಲಿ ಸಿಗುವಂತಹ ನೈಸರ್ಗಿಕವಾಗಿ ಸಿಗುವಂತಹ ನಮ್ಮ ಸುತ್ತಮುತ್ತ ಸಿಗುವಂತಹ ವಸ್ತುಗಳಿಂದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಆಟಿ ಅನ್ನುವಂತಹ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ತಿಳಿಸಿ ಹೇಳುವಂಥ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ ಹಾಗೂ ಅವರ ಮುಖ್ಯ ಶಿಕ್ಷಕರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳಿಗೆ ನಮ್ಮ ಸುತ್ತಮುತ್ತ ಸಿಗುವಂತಹ, ನಮ್ಮ ತೋಟದಲ್ಲಿ ಸಿಗುವಂತಹ ಏನು ನುಗ್ಗೆ ಸೊಪ್ಪಿದ್ದಾವಿರ್ಬೋದು, ಬೆಳತಗೆ ಅಂತ ನಾವೇನು ಕರಿತೇವೆ, ಅಥವಾ ಒಂದೆಲಗದ ಸೊಪ್ಪಿರ್ಬೋದು, ಯಾವುದೇ ಸೊಪ್ಪು, ಆರೋಗ್ಯಕರ ಸೊಪ್ಪುಗಳಿಂದ ಮತ್ತು ದವಸ ಧಾನ್ಯಗಳಿಂದ, ಬೀಜಗಳಿಂದ, ಏನು ಹುರುಳಿ ಅಂತ ಹೇಳ್ತೇವೆ, ಇವುಗಳಿಂದೆಲ್ಲ ಇವುಗಳ ನಮಗೆ ಸುತ್ತಮುತ್ತ ಸಿಗುವಂಥದ್ದು, ಅದನ್ನು ಹೇಗೆ ತಯಾರಿಸಿಕೊಂಡು ಯಾವ ರೀತಿಯಲ್ಲಿ ಅದನ್ನು ರುಚಿಕರವಾಗಿ ಅಡುಗೆ ಮಾಡಿಕೊಂಡು ಅದನ್ನು ಸೇವಿಸಿ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನು ನಾವು ಶಾಲೆಯವರು ಶಾಲಾ ಮಟ್ಟದಲ್ಲೇ ವಿದ್ಯಾರ್ಥಿಗಳಿಗೆ ಆ ಜ್ಞಾನವನ್ನು ಹಂಚ್ತಾ ಹೋಗೋದ್ರಿಂದ ಆ ಜ್ಞಾನ ಮುಂದಿನ ಪೀಳಿಗೆಗೆ ರವಾನೆ ಆಗ್ತದೆ. ಈ ಮೂಲಕ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಮುಂದುವರಿತಾ ಹೋಗ್ತದೆ. ಇಂತಹ ಒಂದು ಶ್ಲಾಘನೀಯ ಕಾರ್ಯಕ್ರಮವನ್ನು ಈ ಶಾಲೆಯ ಎಲ್ಲ ಶಿಕ್ಷಕರು, ವಿಶೇಷವಾಗಿ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಪ್ರಜ್ಞಾ ಅವರು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಶುಭಾಶಯವನ್ನು ಹೇಳ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯ ಪರಿಸರ ಸಂಘದ ವತಿಯಿಂದ ನಮ್ಮ ಪ್ರಜ್ಞಾ ಟೀಚರ್ ಅವರ ನೇತೃತ್ವದಲ್ಲಿ ಆಟಿ ತಿಂಗಳಲ್ಲಿ ನಿಮಗೆ ಪ್ರತಿದಿನವೂ ಕೂಡ ಒಂದೊಂದು ದಿನ ಒಂದೊಂದು ರೀತಿಯ ವಿಶೇಷವಾದಂತಹ ತಿಂಡಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಹಾಗೆ ಇವತ್ತು ನಾವು ನಿಮಗೆ ಕೊಡ್ತಾ ಇರುವಂತಹ ತಿಂಡಿಯ ಹೆಸರು ಪತ್ರೊಡೆ. ಪತ್ರೊಡೆ ಅಂತ ಹೇಳೋದು ನಮ್ಮ ಕರಾವಳಿಯಲ್ಲಿ ಆಟಿ ತಿಂಗಳಿನಲ್ಲಿ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಮಾಡ್ತಾ ಇದ್ದಂತಹ ಒಂದು ತಿಂಡಿ. ಬೇರೆ ಬೇರೆ ವಿಧಾನಗಳಲ್ಲಿ ಅದನ್ನು ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮನೆಗಳಲ್ಲಿ ಮಾಡುವಂತಹ ಪದ್ಧತಿಯನ್ನೇ ಕೈ ಬಿಟ್ಟಿದ್ದಾರೆ. ಈಗ ಮಕ್ಕಳಲ್ಲಿ ಕೂಡ ಕೇಳುವಾಗ ಕೆಲವರಿಗೆಲ್ಲ ತಿಂದದ್ದು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ, ನೋಡಿಯೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಕೆಲವು ಮಕ್ಕಳು. ಆ ಕಾರಣದಿಂದ ನಾವು ಇವತ್ತು ಮಾಡಿರುವಂತಹ ತಿಂಡಿ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವಂತಹ ಕಾರಣದಿಂದ ಪತ್ರೊಡೆಯನ್ನು ಮಾಡಿದ್ದೇವೆ. ಪತ್ರೊಡೆ ಅಂತ ಹೇಳೋದು ಅಕ್ಕಿಯಿಂದ ಮಾಡುವಂತಹ ಒಂದು ತಿಂಡಿ. ಇದರಲ್ಲಿ ಮುಖ್ಯವಾಗಿ ನಾವು ಕೆಸುವಿನ ಎಲೆಯನ್ನು ಬಳಸ್ತೇವೆ. ಕೆಸುವಿನ ಎಲೆ ನಮ್ಮದೇ ಶಾಲೆಯ ಕೈತೋಟದಲ್ಲಿ ನಾವು ಬೆಳೆದಂತಹ ಕೆಸುವಿನ ಎಲೆ. ನಾವು ಅದನ್ನು ಬೇಯಿಸಲಿಕ್ಕೆ ಸಾಗುವಾನಿಯ ಎಲೆಯನ್ನು ಬಳಸಿದ್ದೇವೆ. ಈ ಸಾಗುವಾನಿಯ ಎಲೆ ಕೂಡ ನಮ್ಮದೇ ಕೈತೋಟದಲ್ಲಿದ್ದಂತಹ ಸಾಗುವಾನಿ ಮರದಲ್ಲಿರುವಂತಹ ಎಲೆ. ಇನ್ನು ಈಗ ಏನು ನಿಮಗೆ ನಾವು ಅದನ್ನು ಪತ್ರೊಡೆಯನ್ನು ಬಡಿಸಿದ್ದೇವ, ಅದು ನಮ್ಮದೇ ಕೈತೋಟದಲ್ಲಿ ಬೆಳೆದ ಬಾಳೆಯ ಗಿಡದ ಎಲೆಯ ಬಾಳೆ ಎಲೆ. ಹಾಗಾಗಿ ಶಾಲಾ ಪೌಷ್ಟಿಕವನ ಅಥವಾ ಅಕ್ಷರ ಕೈತೋಟವನ್ನು ಯಾವ ರೀತಿ ಸಮರ್ಪಕವಾಗಿ ಬಳಸಿಕೊಳ್ಬೋದು ಅಂತ ಹೇಳೋದನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ನೀವು ತಿಳಿದುಕೊಂಡ ಹಾಗೆ ಆಗಿದೆ. ಇನ್ನು ಈ ಪತ್ರೊಡೆಯನ್ನು ತಯಾರಿಸುವ ವಿಧಾನ ಏನು, ಇದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಯಾವುವು,
ಮತ್ತು ಯಾಕೆ ಆಟಿ ತಿಂಗಳಿನಲ್ಲಿ ನಾವಿದನ್ನು ಬಳಸುವಂಥ ಅವಶ್ಯಕತೆ ಇದೆ? ಈ ಎಲ್ಲ ವಿಷಯಗಳ ಬಗ್ಗೆ ಈಗಾಗಲೇ ಪ್ರಜ್ಞಾ ಟೀಚರ್ ಅವರು ನಿಮಗೆ ತಿಳಿಸಿದ್ದಾರೆ. ಅದರ ಬಗ್ಗೆ ವಿಡಿಯೋವನ್ನು ಮಾಡಿದ್ದಾರೆ. ನಿಮ್ಮ ತರಗತಿಯ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಕೂಡ ಅದನ್ನು ಶೇರ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ತಯಾರಿಸುವಂತಹ ಪ್ರಕ್ರಿಯೆ ಇದೆ ನೋಡಿ, ಇದರಲ್ಲಿ ಮಕ್ಕಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅವರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬರ್ತಡೆಯನ್ನು ತಯಾರಿಸುವಾಗ ಇವತ್ತು ಬರೀ ಮಕ್ಕಳಲ್ಲ, ತುಂಬ ಸಂತೋಷದ ವಿಷಯ ಅಂತ ಹೇಳಿದರೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರನ್ನು, ಸಿಬ್ಬಂದಿಗಳನ್ನು, ಅಡುಗೆಯವರನ್ನೆಲ್ಲರೂ ಕೂಡ ನಮ್ಮ ಶಾಲೆಯ ಒಂದು ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಎಲ್ಲರೂ ಇದರಲ್ಲಿ ತುಂಬ ಉತ್ಸಾಹದಿಂದ ಸೇರಿಕೊಂಡು ಆ ಬರ್ತಡೆಯನ್ನು ಎಲ್ಲರೂ ತಯಾರಿಸಿದ್ದಾರೆ. ಇದು ನನಗೆ ತುಂಬ ಸಂತೋಷವನ್ನು ತಂದಂತಹ ವಿಷಯ. ಪ್ರಧಾನಮಂತ್ರಿ ಪೋಷಣಾ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ, ಸಮರ್ಪಕವಾಗಿ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ. ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು.